ರಾಜ್ಯ ಸರ್ಕಾರ ಭೀಕರ ಮಳೆಗೆ ಹಾನಿಯಾದ ಕುಟುಂಬದ ರಕ್ಷಣೆಗೆ ಧಾವಿಸಬೇಕು ಎಂದು ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಹೇಳಿದರು. ಶನಿವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಮಳೆಯ ಪ್ರಮಾಣ ಹೆಚ್ಚಾಗಿದೆ. 115 ಮಿಲಿಮೀಟರ್ ಮಳೆ ಹೆಚ್ಚಾಗಿದೆ. ಪಶ್ಚಿಮ ಘಟ್ಟದ ಪ್ರದೇಶದಲ್ಲಿ ಮಳೆ ಆಗಿರುವುದರಿಂದ ರಾಜಾಪುರ ಜಲಾಶಯದಲ್ಲಿನ ನೀರನ್ನು ಕೃಷ್ಣಾ ನದಿಗೆ ಬಿಡುತ್ತಿದ್ದಾರೆ. ಇದರಿಂದ ಗೋಕಾಕ್ನಲ್ಲಿ ಸುಮಾರು ಮನೆಗಳು ಜಲಾವೃತವಾಗಿವೆ. ಕೆಲವರು ಕಾಳಜಿ ಕೇಂದ್ರದಲ್ಲಿ ಆಶ್ರಯ ಪಡೆಯುತ್ತಿದ್ದಾರೆ ಎಂದರು. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಸುರಿಯುತ್ತಿರುವುದರಿಂದ ಘಟಪ್ರಭಾ ಕೃಷ್ಣಾ ನದಿಯ ಉಕ್ಕಿ ಹರಿಯುತ್ತಿವೆ. ಸುಮಾರು 43 ಜಲಾಶಯ ಮುಳುಗಡೆಯಾಗಿದೆ. ಅಲ್ಲದೆ ದೊಡ್ಡ ಪ್ರಮಾಣದಲ್ಲಿ ಬೆಳೆ ಹಾನಿಯಾಗಿದೆ. 50 ಲಕ್ಷ ಹೆಕ್ಟೇರ್ 2.5 ಲಕ್ಷ ತೋಟಗಾರಿಕೆ ಬೆಳೆ ಹಾನಿಯಾಗಿದ್ದು 300ಕ್ಕೂ ಹೆಚ್ಚು ಶಾಲೆಗಳು ಹಾನಿಯಾಗಿವೆ ಎಂದರು. ಕೃಷ್ಣಾ ಮತ್ತು ಘಟಪ್ರಭಾದ ನದಿಗಳಿಗೆ ದೊಡ್ಡ ಪ್ರಮಾಣದಲ್ಲಿ ನೀರು ಬಂದು ಹಾನಿಯಾಗಿವೆ. ಕೇವಲ ಕಾಳಜಿ ಕೇಂದ್ರ ತೆರೆಯುವುದರಿಂದ ಸಮಸ್ಯೆ ಬಗೆಹರಿಯುವುದಿಲ್ಲ. ಸಂತ್ರಸ್ತರ ರಕ್ಷಣೆಗೆ ಸರ್ಕಾರ ಮುಂದಾಗಬೇಕು ಎಂದರು. ನಮ್ಮ ಸರ್ಕಾರ ಇದ್ದ ವೇಳೆ ಮಳೆಯಿಂದ ಸಂಪೂರ್ಣ ಹಾನಿಯಾದ ಮನೆಗೆ 5 ಲಕ್ಷ ರೂಪಾಯಿ ಭಾಗಶಃ, ಮನೆ ಹಾನಿಗೆ 3 ಲಕ್ಷ ಹಾಗೂ ತತ್ಕ್ಷಣ ಪರಿಹಾರ ಎಂದು 10,000 ಕೊಟ್ಟಿದ್ದೆವು. ಆದರೆ ಕಾಂಗ್ರೆಸ್ ಸರ್ಕಾರ ನಯಾ ಪೈಸೆಯನ್ನು ಬಿಡುಗಡೆ ಮಾಡಿಲ್ಲ ಎಂದರು. ಮನೆ ಭಾಗಶಃ ಹಾನಿಗಳಿಗಾಗಿರ್ಬೋದು, ಮನೆಯೊಳಗೆ ನೀರು ಬಂದಿದ್ರು ಕೂಡ ಅವರಿಗೆ 10,000 ರೂಪಾಯಿ ತತ್ಕಾಲದ ಪರಿಹಾರ ಅಂತ ಕೊಟ್ಟಿದ್ದು ನಾವು. ಅಂದ್ರೆ ಹಾಸಿಗೆ ಮಲಿಗೆ ಏನಾದ್ರು ಬೇಕಾದ್ರೂ ತಗೊಳ್ಳಿ, ಬಾಂಡಿ ಏನಾದ್ರು ಬೇಕಾದ್ರೂ ತಗೊಳ್ಳಿ ಅಂತೇಳಿ ಅವತ್ತು ನಮ್ಮ ಸರ್ಕಾರದಿಂದ ಕೊಟ್ಟಿದ್ದೀವಿ. ಇವತ್ತಿನ ತನಕ ನೀವು 1 ರೂಪಾಯಿನೂ ಆ ತಕ್ಷಣದ ಪರಿಹಾರ ಅಂತೇಳಿ 1 ರೂಪಾಯಿನೂ ಜಿಲ್ಲಾಡಳಿತ ಬಿಡುಗಡೆ ಮಾಡಿಲ್ಲ ಅನ್ನುವಂಥದ್ದನ್ನು ಕೂಡ ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ. ಅದಲ್ಲದೆ ಯಾರು ಜೀವವನ್ನು ಕಳ್ಕೊತಾರೆ ಇಂತಹ ಪ್ರವಾಹದ ಸಂದರ್ಭದಲ್ಲಿ, ಮಳೆಗಾಲದ ಸಂದರ್ಭದಲ್ಲಿ, ಅವರಿಗೂ ಕೂಡ ಬಹಳ ದೊಡ್ಡ ಪ್ರಮಾಣದ 5 ಲಕ್ಷ ರೂಪಾಯಿಗಳ ಪರಿಹಾರವನ್ನು ನಾವು ಕೊಟ್ಟಿದ್ದೀವಿ. ಇಲ್ಲಿ ತನಕ ಸುಮಾರು 7 ಜನ ಮೃತರಾಗಿದ್ದಾರೆ. ಅದ್ರ ಬಗ್ಗೆನೂ ಕೂಡ ಜಿಲ್ಲಾಡಳಿತ ಗಮನ ಹರಿಸಬೇಕು. ತಕ್ಷಣ ಅವರಿಗೂ ಕೂಡ 5 ಲಕ್ಷ ರೂಪಾಯಿಗಳ ಪರಿಹಾರವನ್ನು ಕೊಡಬೇಕನ್ನುವಂಥದ್ದನ್ನು ಕೂಡ ನಾನು ಆಗ್ರಹ ಮಾಡ್ತಾ ಇದ್ದೇನೆ. ಅದಲ್ಲದೆ ಬೆಳೆ ಕಳ್ಕೊಂಡವ್ರಿಗೆ, ಬೆಳೆ ಹಾನಿಯಾದಂಥ ಪ್ರದೇಶಗಳಿಗೆ ಅವತ್ತು 6,800 ರೂಪಾಯಿ ಪ್ರತಿ ಹೆಕ್ಟರ್ಗೆ SDRF ನಾರ್ಮ್ಸ್ ಪ್ರಕಾರ. ಅದಕ್ಕೆ ಹೆಚ್ಚುವರಿ 10,000 ರೂಪಾಯಿ ನಾವು ಸೇರಿಸಿ 16,800 ರೂಪಾಯಿ ಕೊಟ್ಟಿದ್ದೀವಿ. ನೀರಾವರಿ ಪ್ರದೇಶದಲ್ಲಿ 13,500 ರೂಪಾಯಿ ಇತ್ತು. ಈಗ ನಾ ಹೇಳಿದ್ದು 6,800 ಕುಷ್ಕಿ ಇದ್ರೊಳಗೆ. ನೀರಾವರಿ ಪ್ರದೇಶದೊಳಗೆ ಪ್ರತಿ ಹೆಕ್ಟರ್ಗೆ 13,500 ಇತ್ತು. ಅದಕ್ಕೆ ಹೆಚ್ಚುವರಿ 10,000 ರೂಪಾಯಿ ಸೇರಿಸಿ 23,500 ರೂಪಾಯಿ ಕೊಟ್ಟಿದ್ದೀವಿ. ಮತ್ತು ದೀರ್ಘಾವಧಿ ಬೆಳೆ ಯಾರು ಬೆಳೆದಿದ್ರೆ, ತೋಟಗಾರಿಕೆ ಬೆಳೆ ಬೆಳೆದಿದ್ರು, ಮಾವು, ತೆಂಗು, ಬಾಳೆ ಈ ರೀತಿ ಏನಾದರೂ ಬೆಳೆದಿದ್ರೆ ಅದಕ್ಕೆ 18,500 ರೂಪಾಯಿ ಮಾತ್ರ ಇತ್ತು. ಅದಕ್ಕೆ ಹೆಚ್ಚುವರಿ ನಾವು 10,000 ಸೇರಿಸಿ 28,500 ರೂಪಾಯಿಗಳನ್ನ ನಾವು ಕೊಟ್ಟಿದ್ದೀವಿ. ಇವತ್ತು SDRF ರೂಲ್ಸ್ ಜಾಸ್ತಿ ಆಗ್ಯದ. ಮಳೆ ಆಶ್ರಿತ ಪ್ರದೇಶಕ್ಕೆ 8,500, ನೀರಾವರಿ ಪ್ರದೇಶಕ್ಕೆ 17,000, ದೀರ್ಘಾವಧಿ ಬೆಳೆಗೆ 22,500. ಅದಕ್ಕಿನ್ನೂ ಹೆಚ್ಚುವರಿ 10,000, 20,000 ಸೇರಿಸಿಕೊಟ್ರೆ ಅದು ರೈತನಿಗೆ ಒಂದಿಷ್ಟು ಏನಾದರೂ ಹೆಲ್ಪ್ ಆಗ್ತದ ಅನ್ನುವಂಥದ್ದು ನನ್ನ ಆಗ್ರಹ ಅದ. ಮತ್ತು ಜಿಲ್ಲೆಯೊಳಗ ಈ ಮಳೆಯ ಕಾರಣದಿಂದ ಅನೇಕ ರಸ್ತೆಗಳು ಇವತ್ತು ಹಾಳಾಗಿಬಿಟ್ಟಿದಾವೆ. ತೋಟಕ್ಕೆ ಹೋಗೋ ರಸ್ತೆ ಇರ್ಬೋದು, ರಾಜ್ಯ ಹೆದ್ದಾರಿ ಇರ್ಬೋದು, ಜಿಲ್ಲಾ ಹೆದ್ದಾರಿ ಇರ್ಬೋದು, ಈ ರೀತಿ ಎಲ್ಲ ಹೆದ್ದಾರಿಗಳು ಕೂಡ ಇವತ್ತು ಹಾನಿಗೊಳಗಾಗಿದ್ದಾವೆ. ಸೇತುವೆಗಳು 43 ಈಗಾಗಲೇ ಹೇಳಿದ್ದೀನಿ, ಅವು ಕೂಡ ಹಾನಿಗೊಳಗಾಗಿದ್ದಾವೆ. ಯುದ್ಧೋಪಾದಿಯಲ್ಲಿ ಅವನ್ನ ದುರಸ್ತಿ ಮಾಡುವಂಥದ್ದಕ್ಕೆ ಜಿಲ್ಲಾಡಳಿತ ಕ್ರಮವನ್ನು ವಹಿಸಬೇಕನ್ನುವಂಥದ್ದು ನನ್ನ ಆಗ್ರಹ ಅದ. ಅದ್ರ ಜೊತೆಗೆ ನಾನು ತಮಗೆ ಇನ್ನೊಂದು ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿಯಾಗುತ್ತದೆ ಎಂದವರಿಗೆ ಕಾಂಗ್ರೆಸ್ ಸಚಿವ ಸಂಪುಟದಿಂದ ವಜಾ ಮಾಡಿದ್ರು. ಪ್ರಯಾಗ್ರಾಜ್ಯದ ಪುಣ್ಯ ಸ್ನಾನ ಬಗ್ಗೆ ವಿರೋಧ ವ್ಯಕ್ತಪಡಿಸಿದ್ದ ಕಾಂಗ್ರೆಸ್ಗೆ DCM DK ಶಿವಕುಮಾರ್ ಹೋಗಿ ಉತ್ತರ ಕೊಟ್ಟಿದ್ದಾರೆ ಎಂದರು. ಇನ್ನು ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ನಡೆಸಿದ ಅನಾಮಿಕ ವ್ಯಕ್ತಿಯನ್ನ ಒದ್ದು ಒಳಗೆ ಹಾಕಿ ಎಂದು ಹೇಳಿದ್ದೆ. ಈಗ ಒಂದೊಂದು ಷಡ್ಯಂತ್ರ ಬಯಲಾಗ್ತಿದೆ ಎಂದರು. ಈರಯ್ಯ ಕೋತ್, FS ಸಿದ್ದನಗೌಡರ್ ಉಪಸ್ಥಿತರಿದ್ದರು. ಸಂಕಲ್ಪ ಶಿಂದೆ, KMM ಕನ್ನಡ ನ್ಯೂಸ್, ಬೆಳಗಾವಿ.